ಈ ಊರಿನವರೇ ಮನವಿ ಮಾಡಿದ್ರು, ಇನ್ಕ್ಲೂಡಿಂಗ್ ರಾಕೇಶ್ ಮುಖಂಡರು ಎಲ್ಲರೂ ಕೂಡ ನಗರ ಪಾಲಿಕೆ ಸೇರ್ಬೇಕು ಅಂತ ಹೇಳಿದ್ರು. ಅದು ನಗರ ಪಾಲಿಕೆ ಒಪ್ಪಲಿಲ್ಲ. ಆಗ ನಗರಸಭಾ ಪಟ್ಟಣ ಪಂಚಾಯತಿ ಮಾಡಕ್ ಗೊತ್ತು. ನಾನು ನೀವು ಯೋಚನೆ ಮಾಡಿ, ಎಷ್ಟೇ ಸಮೀಕ್ಷೆ ಮಾಡಿ, ನೀವು ಮೆಟ್ರೋ ತರಬೇಕು ಅಂತೀರಿ, ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಮೈಸೂರು ನಗರಕ್ಕೆ ಹಾಸ್ಪಿಟಲ್ ಕೊಟ್ಟಿದ್ದೀರಿ, ಕಾಲೇಜುಗಳು ಕೊಟ್ಟಿದ್ದೀರಿ. ಆದ್ರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅವು ಯಾವುದು ಕೂಡ ಆಗಿಲ್ಲ. ಅದರಿಂದ ದಯಮಾಡಿ ಗ್ರೇಟರ್ ಮೈಸೂರು ಮಾಡಿ ನಿಮ್ಮ ಕಾಲದಲ್ಲಿ ಆ ಕೀರ್ತಿಗೆ ನೀವು ಪಾತ್ರರಾಗಬೇಕು ಅಂತೇಳಿ ನಮಗೆ ಮನವಿಯನ್ನು ಮಾಡಿ, ಇವತ್ತೇನು ಮತ್ತೆ MDA ಹೋಗಿ ನಮ್ಮ ಇವತ್ತು MDA ಮಾಡಿದ್ದೀವಿ. ಇವತ್ತೇನು ಮೂಡ ಇತ್ತು ಅದನ್ನ ನಗರಾಧಿಕಾರಿಗಳ ಮೂಲಕ ಹೆಚ್ಚು ಜನರಿಗೆ ನಗರವನ್ನು ಯೋಜನಾಬದ್ಧ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ನಾನು ಮನಸ್ಫೂರ್ತಿ ಸಂತೋಷದಿಂದ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. MDA ಮೂಲಕ ಈ ನಗರದ ಸರ್ವತೋಮುಖ ಇರ್ತಕ್ಕಂಥ ಅಲ್ಲಿ ಹಳೆ ನಗರಕ್ಕಿಂತ ಹೊಸ ನಗರ ನಿರ್ಮಾಣ ಆಗಿದೆ. ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಕುಡಿಯೋ ನೀರಿರ್ಬೋದು ಸರ್, UGD ಅಂತೂ ಸರ್ ಹೇಳಕ್ಕಾಗಲ್ಲ. ನೀವು ಅದನ್ನ ಪ್ರತ್ಯೇಕ ಮೀಟಿಂಗ್ ಮಾಡದೆ ಹೋದ್ರೆ UGD ಕೆರೆಗಳು KRSಗೆ ತುಂಬ್ತಾ ಇದ್ದಾವೆ, ಪರಿಸರವಾದಿಗಳು ಬರೀತಾ ಇದ್ದಾರೆ. ದಯವಿಟ್ಟು UGD ಬಗ್ಗೆ ವಿಶೇಷವಾದಂತ ಗಮನವನ್ನ ಎಲ್ಲಾ ಶಾಸಕರು ಗೊತ್ತಿದೆ. ನಗರದಲ್ಲಾಗಲಿ ಸುತ್ತ ಬರೋಣ ತಿರುಗಡಕ್ ಆಗ್ತಾ ಇಲ್ಲ. UGDಯನ್ನ ಖಂಡಿತ ತಾವು ವಿರೋಧ ಮಾಡದೆ ಹೋದ್ರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ವಿರೋಧ ಮಾಡದೆ ಹೋದ್ರೆ ಮುಖ್ಯಮಂತ್ರಿಗಳಾಗಿ ಬೇರೆ ಯಾರೇ ಮುಖ್ಯಮಂತ್ರಿಗಳು ಬಂದ್ರು ಕೂಡ ಇವನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ದಯಮಾಡಿ ಇದನ್ನೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮೆಲ್ಲ